ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಂದಿನ GBA ಎಲೆಕ್ಷನ್ಗೆ ಈಗಿನಿಂದಲೇ ತಯಾರಿ ಮಾಡ್ತಾ ಇರೋ ಬಿಜೆಪಿ ಮತಪಟ್ಟಿ ಪರಿಷ್ಕರಣೆಯನ್ನೇ ದುರ್ಬಳಕೆ ಮಾಡಿಕೊಳ್ತಾ ಇದೆಯಾ ಎಂಬ ಅನುಮಾನ ಕಾಡ್ತಿದೆ. ಮನೆ ಮನೆಗೂ ಭೇಟಿ ನೀಡ್ತಾ ಇರುವ BLOಗಳ ಜೊತೆ ಬಿಜೆಪಿ ಕಾರ್ಯಕರ್ತರು ಪ್ರತ್ಯಕ್ಷವಾಗ್ತಾ ಇದ್ದಾರೆ. BLOಗಳ ಸಮ್ಮುಖದಲ್ಲೇ ಚುನಾವಣಾ ಆಕಾಂಕ್ಷಿಗಳು ಮುಂದಿನ GBA ಬಿಜೆಪಿ ಅಭ್ಯರ್ಥಿಗಳು ರಾಜಾರೋಷವಾಗಿ ಕರಪತ್ರಗಳನ್ನ ಹಂಚುತ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ವಿಶೇಷವಾಗಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಈ SIR ದುರ್ಬಳಕೆ ಎದ್ದು ಕಾಣ್ತಾ ಇದೆ. ಸಂಸದ ತೇಜಸ್ವಿ ಸೂರ್ಯ ಹಾಗೂ ಶಾಸಕ CK ರಾಮಮೂರ್ತಿ ಅವರ ಭಾವಚಿತ್ರವಿರುವ ಚುನಾವಣಾ ಕರಪತ್ರಗಳನ್ನ BLOಗಳ ಮುಖೇನ ಹಂಚಿಕೆ ಮಾಡಲಾಗ್ತಾ ಇದೆ ಅಂತ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿದೆ. ಅಷ್ಟೇ ಅಲ್ಲ, ಬಿಜೆಪಿಯ ಈ ಫೇಕ್ SIR ದಂಧೆಯ ವಿರುದ್ಧ ಕಾಂಗ್ರೆಸ್ ಈಗ ಚುನಾವಣಾ ಆಯೋಗಕ್ಕೆ ಅಧಿಕೃತ ದೂರನ್ನು ಕೂಡ ದಾಖಲಿಸಿದೆ. ಇದು ಪಾಂಪ್ಲೆಂಟ್ ಅಲ್ಲ, ಇವ್ರ ಜೊತೆ ಇವ್ರು ಹೆಂಗ್ ಅಲೋ ಮಾಡ್ತಾರೆ? ಅವ್ರದ್ದು ಬಂದಿಲ್ಲ, ನಾವು ಸಪರೇಟ್ ಆಗಿ ಕೊಟ್ಟಿರೋದು ಸರ್. ಇವ್ರ ಜೊತೆಗೆ ಹೆಂಗ್ ಬರ್ತಾ ಇದ್ದೀರಾ ಸರ್? ಅವ್ರು ಮಾಡ್ತಿರೋದು ಸರ್, ನಾವು ಜೊತೆ ಬಿಜೆಪಿ ಹೆಂಗ್ ಮೇಡಮ್ ಅಲೋ ಮಾಡ್ತೀರಾ ನೀವು ಪಕ್ಷದ್ದು? ಕಾಂಗ್ರೆಸ್ ಮಾಡ್ಸಕ್ ಇವ್ರು ಗೊತ್ತಿಲ್ವಾ ಕಾಂಗ್ರೆಸ್ ಅವ್ರಿಗೆ? ನೀವ್ ಹೆಂಗ್ ಅಲೋ ಮಾಡ್ತಾ ಇದ್ದ ಅವ್ರಿಗೆ? ಕೊಡ್ತೀಯಾರ ಅನ್ಕೊಂಡು ನಾವು ಮಾಡ್ತಾ ಇರೋದು ಅವ್ರಿಗೆ ಲಿಸ್ಟ್. ಅವ್ರ ಜೊತೆ ನೀವ್ ಮಾಡ್ಬೇಡ್ರಿ. ಮನೆ ಮನೆ ಕೊಟ್ಟಿದ್ರೆ ನಮ್ ಕಂಪ್ಲೇಂಟ್ ಬಂದಿದೆ. ಬಿಡಿ ಸರ್, ಮತ್ತೆ ಬಿಜೆಪಿ ಕೊಡ್ತಾ ಇದ್ದೀರಾ? ತೆಗೀರಿ, ಎಲ್ಲ ತೆಗೀರಿ. ಇಲ್ಲ ನೀವು ಹೊಳ್ಳಿ, ನೀವು ತೆಗೀರಿ, ಹೊಳ್ರಿ ನೀವು. ಬಿಸಾಕ್ ಬರ್ತೀನಿ ಬಿಡಿ. ಬೇಡ, ಹೊಳ್ಳಿ ನೀವು ಹೊಳ್ರಿ. ನೀವು ಅಧಿಕಾರಿಗಳ ಜೊತೆ ನೀವ್ ಯಾಕೆ ಬರ್ತೀರಾ? ನೀವು BLO2 ಮತ್ತೆ BLO2 ಅಂದ್ರೆ ನೀವು ಜಸ್ಟ್ ನೀವು ಅವ್ರು ಏನ್ ಮಾಡ್ತಾರೆ ಅದನ್ನ ನೋಡ್ಕೋಬೇಕಷ್ಟೇ. ಯಾವ ಇರೋದು? ಇಲ್ಲೇ ಇರೋದು. ಎಲ್ಲಿರೋದು? ವೋಟರ್ ID ಕೊಡಿ ನಿಮ್ದು. ಕಾರ್ತಿಕ್ ಅಣ್ಣ ಮನೆ ಪಕ್ಕ. ಆಯ್ತು, ವೋಟರ್ ID ಕೊಟ್ರಿ ನೀವು. ಅಲ್ಲ, ನೀವು ನೀವ್ ಹೆಂಗ್ ಮೇಡಮ್ ಅಲೋ ಮಾಡ್ತೀರಿ? ನಿಮ್ಗೆ ರೂಲ್ಸ್ ಗೊತ್ತಿಲ್ವಾ? ಇದು ಪಕ್ಷ ಏನಕ್ಕೆ ನಿಮ್ಗೆ ಗೊತ್ತಿಲ್ವಾ? ಅಲ್ಲ, ಫಸ್ಟ್ ಟೈಮ್ ಆದ್ರೂ ನೀವು ಗವರ್ನಮೆಂಟ್ ಜಾಬ್ ಮಾಡ್ಕೊಂಡು ಈ ತರ ಬಿಡಿ ಸರ್, ಅದನ್ನೆಲ್ಲ ಯಾಕೆ ಸರ್? ಬೇಡ. ಸರ್ ಅಲ್ಲಿಂದ ಮನೆ ಮನೆ ಕೊಟ್ಟಿದ್ದಾರೆ ರೆಸಿಡೆನ್ಸಿ. ಇವ್ರು ಯಾಕೆ ಹೋಗ್ತಿದ್ದಾರೆ ಹಿಂದೆ? BLOಗಳು ಏನ್ ಮಾಡ್ತಾ ಇದ್ದೀರಿ ನೀವು? ಮರ್ಯಾದೆ ತೆಗಿತಾ ಇದೀರಲ್ಲ ನೀವು. ಕೇಳಿದ್ರೆ ಜಯನಗರದಲ್ಲಿ ಬಿಜೆಪಿ ಕರಪತ್ರ ಹಂಚೋದು, ಅಲ್ಲೆಲ್ಲ ಯಶವಂತಪುರದಲ್ಲಿ ST ಸೋಮಶೇಖರ್ ಅವ್ರ ಕರಪತ್ರ ಹಂಚೋದು. ಏನಾಗಿದೆ? ಕರಪತ್ರ ಹಂಚಿದ ತಕ್ಷಣ ಜನ ಮುಗಿಬಿದ್ದು ಓಟ್ ಹಾಕ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಕರಪತ್ರ ಹಂಚಿದ ತಕ್ಷಣ ಜನ ಓಟ್ ಹಾಕ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಇನ್ನೂ ಇದೆ, 1.5 ವರ್ಷ ಇದೆ. ಅಲ್ಲಿ ಮಟ್ಟ ನೆನಪಿರುತ್ತಾ? ಶಾರ್ಟ್ ಮೆಮೊರಿ ಜನರಿಗೆ. ಸುಮ್ಮನೆ ಇದು ನನಗನ್ಸಿದ ಮಟ್ಟಿಗೆ ಬೇಕಂತಲೇ ಮಾಡಿಸ್ತಾ ಇದ್ದಾರೆ ಅಂತ. ಹಳ್ಳ ಇಡ್ಸೋದಕ್ಕೆ ವ್ಯವಸ್ಥಿತವಾಗಿ ಪ್ಲಾನ್ಡ್ ಅಂತ ಅನಿಸ್ತಾ ಇದೆ ನನಗೆ. ಐ ಡೋಂಟ್ ನೋ ಯಾವ ಪಕ್ಷ ಮಾಡಿಸ್ತಾ ಇದೆ, ಯಾಕೆ ಮಾಡಿಸ್ತಾ ಇದೆ ನನಗ್ ಗೊತ್ತಿಲ್ಲ. ಏನೋ ಒಂದು ಕರಪತ್ರ ಇಟ್ಬಿಟ್ರೆ ಜನ ಮುಗಿಬಿದ್ದು ಓಟ್ ಹಾಕ್ಬಿಡ್ತಾರ ಇನ್ನೂ 1.5 ವರ್ಷಕ್ಕೆ? ಸೋಮಶೇಖರ್ ಅವ್ರ ಫೋಟೋ ಕೊಟ್ಬಿಟ್ರೆ ಜನ ನೆನಪಿಟ್ಕೊಂಡ್ಬಿಡ್ತಾರ? ಸಾಧ್ಯನೇ ಇಲ್ಲ. ನೀವು ಮಾಡಿರೋ ಕೆಲಸ ಕಾರ್ಯಗಳು, ನಿಮ್ ಸರ್ಕಾರ ಕೊಟ್ಟಿರುವಂತ ಕೊಡುಗೆಗಳು, ಒಬ್ಬ MLA ಆಗಿ ನೀವು ಕ್ಷೇತ್ರಕ್ಕೆ ಏನೇನ್ ಮಾಡಿದ್ದೀರಾ ಅನ್ನೋದ್ರ ಮೇಲೆ ಜನ ಓಟ್ ಹಾಕ್ತಾರೆ. ಹಂಗೆ ಕರಪತ್ರಗಳಿಗೆ ಓಟ್ ಹಾಕೋದಿದ್ರೆ ಬಹಳ ಜನ ದೊಡ್ಡ ನಾಯಕರಾಗ್ಬಿಡ್ತಾ ಇದ್ರು. ಸುಮ್ನೆ ಇವೆಲ್ಲ ಸ್ಟಂಟ್ಗಳು. ಆಮೇಲೆ BLOಗಳು ಸರ್ಕಾರಿ ಅಧಿಕಾರಿಗಳು. ನೀವು ದಯವಿಟ್ಟು ನಿಮ್ ಕೆಲಸ ಕೊಟ್ಟಿರೋ ಕೆಲಸ ನೆಟ್ಟಗ್ ಮಾಡಿ, ಅದನ್ನ ಬಿಟ್ಬಿಟ್ಟು ಈ ಚೇಲ ಕೆಲಸ ಮಾಡ್ಬೇಡಿ.